ವೆಲ್ಕಮ್ ಬ್ಯಾಕ್. ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳಲ್ಲಿ ಒಬ್ಬನಾಗಿದ್ದ ಕಮಲಾಕರ್ ಭಟ್ ಕೊಲೆ ಕೇಸ್ನಲ್ಲಿ ತಗಲಾಕಿಕೊಂಡು ಜೈಲಲ್ಲಿ ಮುದ್ದೆ ಮುರಿಯುವಂತಾಗಿದೆ. ಒಡೆದ ಮನಗಳ ಬೆಸೆಯು ಕೆಲಸ ಮಾಡಬೇಕಿದ್ದ ಕಮಲಾಕರ್ ಭಟ್ ಮಣಿ ಮೂರ್ಖನಾಗಿದ್ದಾನೆ. ಕಂಡೋರ ಹೆಂಡತಿ ಮೇಲೆ ಕಣ್ಣು ಹಾಕಿ ಪಟಾಯಿಸಿದ್ದ. ಎಷ್ಟೇ ಆಗಿದ್ದಿದ್ರೆ ಅಷ್ಟೊಂದು ಸುದ್ದಿ ಆಗ್ತಿರ್ಲಿಲ್ವೇನೋ, ಆದರೆ ವ್ಯಕ್ತಿಯೊಬ್ಬನ ಜೀವ ಹೋಗಲು ಕಾರಣವಾಗಿದ್ದಾನೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಚಾಕು ಇರಿದು ಓಡಿ ಹೋಗಲು ಯತ್ನಿಸಿದ್ದವರಿಗೆ ಏಟು ಕೊಡ್ತಿರೋ ಜನ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ಹತೋಟಿಗೆ ತರಲು ಹರಸಾಹಸ ಪಡ್ತಿರೋ ಪೊಲೀಸರು. ಜನರ ದಾಳಿಯಿಂದಾಗಿ ಒಡೆದಿರೋ ಕಾರಿನ ಗಾಜುಗಳು. ಈ ದೃಶ್ಯಗಳು ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದ ಬಳಿ. ಜನರಿಂದ ಹಲ್ಲೆಗೊಳಗಾದವ ಬೇರಾರೂ ಅಲ್ಲ, ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು ಆತನ ಪ್ರಿಯತಮೆ ಸುಚಿತ್ರ. ಚಾಕು ಇರಿದು ಓಡುತ್ತಿದ್ದವರಿಗೆ ಬಿತ್ತು ಚಪ್ಪಲಿ ಏಟು. ಜನರಿಗೆ ಸಿಕ್ಕಿಬಿದ್ದು ಕಮಲಾಕರ್ ಭಟ್ ಹಣ್ಣುಗಾಯಿ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಅವರಗುಪ್ಪದಲ್ಲಿ ನಡೆದಿದ್ದ ಕೊಲೆ ಪ್ರಕರಣದ ಸಂಬಂಧ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳಲ್ಲಿ ಒಬ್ಬನಾದ ಕಮಲಾಕರ್ ಭಟ್ ಹೆಸರು ಕೇಳಿಬಂದಿತ್ತು. ಪ್ರೇಯಸಿ ಜೊತೆ ಆಕೆಯ ಗಂಡನ ಮನೆ ಬಳಿ ಬಂದಿದ್ದ ಕಮಲಾಕರ್ ಭಟ್ ಆಕೆಯ ಮಗಳನ್ನ ಬಲವಂತವಾಗಿ ಕರೆದೊಯ್ಯಲು ಪ್ರಯತ್ನಿಸಿದ್ದ. ಈ ವೇಳೆ ಗಲಾಟೆ ನಡೆದು ಭಟ್ಟನ ಪ್ರೇಯಸಿ ಸುಚಿತ್ರ, ಅವನ ಹಿಂಬಾಲಕರು ಮೂವರಿಗೆ ಚಾಕು ಇರಿದಿದ್ರು. ಚಾಕು ಇರಿದ ಬಳಿಕ ಪರಾರಿಯಾಗಲು ಯತ್ನಿಸಿದ್ರು. ಈ ವೇಳೆ ಅವರಗುಪ್ಪ ಗ್ರಾಮದ ಜನ ಆರೋಪಿಗಳನ್ನ ಹಿಡಿದು ಗೂಸಾ ಕೊಟ್ಟಿದ್ದಾರೆ. ಅಲ್ಲದೆ ಕಮಲಾಕರ್ ಭಟ್ ಅವನ ಪ್ರೇಯಸಿ ಸುಚಿತ್ರಾಳನ್ನ ಜನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಬಿಟ್ಟಿದ್ದಾರೆ. ಈ ಕುರಿತು ಹೊಸ ವಿಡಿಯೋ ಭಾರಿ ವೈರಲ್ ಆಗಿದೆ. ಘಟನೆಯ ಇಂಚಿಂಚು ಬಿಚ್ಚಿಟ್ಟ ಸುಚಿತ್ರ ಮಗಳು. ಮನೆಗೆ ನುಗ್ಗಿ ಬಲವಂತವಾಗಿ ಕರೆದೊಯ್ಯಲು ಯತ್ನ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದಲ್ಲೇ ಸೋಮವಾರ ರಾತ್ರಿ ಕೊಲೆ ನಡೆದು ಹೋಗಿತ್ತು. ಮಗಳನ್ನ ಕರೆದೊಯ್ಯಲು ಬಂದಿದ್ದ ಸುಚಿತ್ರ ಗಂಡ ಮಹೇಶ್ ಜಟ್ಯಾನಾಯಕ್ ಮನೆ ಎದುರು ದೊಡ್ಡ ಹೈಡ್ರಾಮಾ ಮಾಡಿದ್ಲು. ಕಾರಿನಲ್ಲಿ 4 ಹುಡುಗರ ಜೊತೆ ಬಂದಿದ್ದ ಸುಚಿತ್ರ ಗಂಡನ ಮೇಲೆ ಅಟ್ಯಾಕ್ ಮಾಡಿರುವುದಲ್ಲದೆ ಈ ಒಂದು ಉದ್ದೇಶ ಇಟ್ಟುಕೊಂಡೇ ಬಂದಿದ್ಲು. ಈ ವೇಳೆ ಗಲಾಟೆ ತಡೆಯಲು ಹೋದ ಆಕೆಯ ಭಾವ ವಸಂತ ಜಟ್ಯಾನಾಯಕ್ಗೆ ಸುಚಿತ್ರಾ ಜೊತೆ ಬಂದಿದ್ದ ಹುಡುಗರು ಚಾಕು ಇರಿದು ಕೊಂದು ಹಾಕಿದ್ರು. ಅವತ್ತು ಏನು ನಡೀತು ಅಂತ ಸುಚಿತ್ರಾ ಮಗಳು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅವತ್ತು ಏನಾಯ್ತು ಅವರ ಮಾತುಗಳಲ್ಲಿಯೇ ಕೇಳಿಸಿಕೊಳ್ಳಿ. ನಾವು ಮನೆಗೆ ಹೋದ್ವಿ. ಆಮೇಲೆ ಒಂದು 5 ಜನನ ಕರ್ಕೊಂಡು ಬಂದಿದ್ರು ಅವರು. ನಾವು ಮನೇಲೆಲ್ಲ ಆರಾಮ್ ಕೂತಿದ್ವಿ, ಸುಮ್ಮನೆ ನಾವು ಮಾತಾಡ್ಕೊಂತ ಕೂತಿದ್ವಿ. ದೊಡ್ಡಮ್ಮ ಅಡುಗೆ ಮಾಡ್ತಾಯಿದ್ರು, ದೊಡ್ಡಪ್ಪ ಹಿಂಗೆ ಕೂತಿದ್ರು. ಬಾಗಿಲು ತಕ್ಕೊಂಡೇ ಇತ್ತು. ಆವಾಗ ಒಂದು 10:15 10:45 ಸುಮಾರು ಹಿಂಗೆ ಬಂದಿದ್ರು. ಏಕಾಏಕಿ ಒಳಗಡೆ ನುಗ್ಗಿದ್ರು. 5 ಜನ ಹುಡುಗರನ್ನ ಕರ್ಕೊಂಡು ಬಂದು ಅವ್ರ ಕೈಯಲ್ಲೆಲ್ಲ ಚಾಕು ಚೂರಿಗಳೆಲ್ಲ ಹಿಂದ್ಗಡೆ ಎಲ್ಲ ಇಟ್ಕೊಂಡು ಬಂದಿದ್ರು ಅವರು. ಆಮೇಲೆ ನೆಕ್ಸ್ಟ್ ಆಫೀಸ್ ಹುಡುಗ ಒಬ್ಬ ಇದ್ದ, ಆಕಾಶ್ ಅಂತ ಹೇಳಿ, ಅವನು ಕೂಡ ಬಂದಿದ್ದ. ಆಮೇಲೆ ಅವರೆಲ್ಲ ಏಕಾಏಕಿ ಬಂದ ತಕ್ಷಣ ಅಮ್ಮ ಕೇಳಿದ್ರು, ನೀನು ಬರ್ತೀಯೋ ಬರಲ್ವಾ ಅಂತ ಹೇಳಿ. ನಾನು ಕಿಟಕಿ ಹತ್ರ ಕೂತಿದ್ದೆ. ಕಿಟಕಿ ಒಳಗಡೆ ಹಿಂಗೆ ಕೈ ಹಾಕ್ಬಿಟ್ಟು ನೀನು ಬರ್ತೀಯೋ ಬರಲ್ವಾ ಅಂತ ಹೇಳಿ ನಾನು ಕೇಳಿದ್ರು. ನಾನು ಕೇಳಿದ ತಕ್ಷಣ ನಾನೇನು ಮಾತಾಡಿಲ್ಲ. ನಮ್ಮ ದೊಡ್ಡಮ್ಮ ಅಂದರು, ನಿನ್ನಲ್ಲಿ ಇಟ್ಟರೆ ಸಾಯಿಸ್ತಾರೆ, ನೀನು ಬಾ, ನಿನ್ಗೆ ಆವಾಗಲೇ ಹೊಡೆದಿದ್ದಾಳೆ ನಿಮ್ಮಮ್ಮ, ಇವಾಗ ನಿನ್ನನ್ನು ಬಿಡಲ್ಲ ಅಂತೇಳಿ ನಾನು ಒಳಗಡೆ ಅಡುಗೆ ರೂಮಿಗೆ ಕರ್ಕೊಂಡೋದ್ರು. ಅಡುಗೆ ಮಾಡ್ತಾಯಿದ್ರು ನಮ್ಮ ದೊಡ್ಡಮ್ಮ, ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋದ ತಕ್ಷಣ ನಮ್ಮಮ್ಮ ಸ್ಲಿಪ್ಪರ್ ಹಾಕ್ಕೊಂಡೆ ದೇರ್ಕೊಂಡೆ ಅಲ್ಲೇ ಸ್ಲಿಪ್ಪರ್ ಹಾಕ್ಕೊಂಡು ಹಾಗೆ ಒಳಗಡೆ ಬಂದೇ ಬಿಟ್ರು. ಅಜ್ಜಿ ಮತ್ತು ನಮ್ಮ ದೊಡ್ಡಪ್ಪ ಪಪ್ಪ ಎಲ್ಲ ಹೇಳ್ತಿದ್ದಾರೆ, ನೀನು ಬರಬೇಡ, ನೀನು ಅಲ್ಲೇ ಇರು, ನೈಟ್ ಆಗಿದೆ, ಇವಾಗ ಸರಿಯಾಗಲ್ಲ, ಸುಮ್ಮನೆ ನಾಳೆ ನಂಗೆ ಕಳಿಸ್ಕೊಡ್ತೀನಿ, ನಿನ್ನ ಮಗಳನ್ನ ಕಳಿಸ್ಕೊಡಲ್ಲ ಅಂತಲ್ಲ, ಕಳಿಸ್ಕೊಡ್ತೀನಿ ನಾನು, ಇವಾಗ ಮಾತಾಡೋದು ಬೇಡ, ನಾಳೆ ಬಾ ಅಂತೇಳಿ ವಾಪಸ್ ಕಳ್ಸೋದಕ್ಕೆ ಬಂದರೆ ನನ್ನನ್ನು ಎಳ್ಕೊಂಡು ಹೋದರು. ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೊರಗಡೆ ಹೋದರು. ಆದ ತಕ್ಷಣ ನಮ್ಮ ದೊಡ್ಡಪ್ಪ ಎಂತ ಮಾಡಿದ್ರು, ನೀನು ಅವಳನ್ನ ಯಾಕೆ ಕೈ ಎಳಿತೀಯ, ನೀನು ನಾಳೆ ಕಳಿಸ್ಕೊಡ್ತೀನಿ ಅಂದಮೇಲೆ ನಾನು ಕಳಿಸ್ಕೊಡ್ತೀನಿ, ಇವಾಗ ಹೋಗು ಅಂದ ತಕ್ಷಣ ಬಿಟ್ಟಿಲ್ಲ. ಅವರು ಹಿಂದಿಲಿ ಹೇಳಿದ್ರು ಆ ಹುಡುಗರಿಗೆ, ನಮ್ಮ ಮಮ್ಮಿ ಹೇಳಿದ್ರು, ಇಲ್ಲ ಅವ್ರನ್ನ ಎತ್ಕೋ, ಅವರಿಬ್ರನ್ನು ಹೊರಗಡೆ ಹಾಕು, ನೀನು ಎತ್ಕೊಂಡು ಹೋಗಿ ಹೊರಗಡೆ ಹಾಕು ಅಂತ 5 ಜನರು ಹುಡುಗರಿಗೆ ಹೇಳಿದ್ರು. ಅವ್ರು ಯತ್ನ ಮಾಡಿದ್ರು, ಎತ್ಕೊಂಡು ಹೊರಗಡೆ ಹೋಗ್ಬಿಟ್ರು. ನಮ್ಮ ದೊಡ್ಡಮ್ಮ, ನಿನ್ನ ಇಲ್ಲಿಟ್ಟರೆ ಸಾಯಿಸ್ತಾರೆ, ನೀನು ಬಾ ಮಗ, ನನ್ನ ಜೊತೆ ಬಾ, ನಿನ್ನ ಇಟ್ಟರೆ ಸಾಯಿಸೇ ಬಿಡ್ತಾರೆ ಬಾ ಅಂತ ನಮ್ಮ ಸಂಧ್ಯಾ ದೊಡ್ಡಮ್ಮ ಒಳಗಡೆ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕಿದ್ಲು ನನ್ನ. ಅವಳು ನನ್ನ ಜೊತೆನೇ ಇದ್ದರು. ಆಮೇಲೆ ಅದಾದ ತಕ್ಷಣ ಅವ್ರು ಹೇಳ್ತಿದ್ರು, ಇಲ್ಲ ಚಾಕು ತೆಗಿ ಬೇಗ, ಅವ್ರನ್ನ ಸಾಯಿಸಿ ಹಾಕಿ ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು ಮಮ್ಮಿ. ಅದಾದ ತಕ್ಷಣ ರೋಡಿಗೆ ಎಳ್ಕೊಂಡೋದ್ರು. ಗೇಟ್ ಹೊರಗಡೆ ಹಾಕಿ ನಮ್ಮ ದೊಡ್ಡಪ್ಪಂಗೆಲ್ಲ ಚಾಕು ಎಲ್ಲ ಹಾಕಾದ್ಮೇಲೆ ಅಪ್ಪಂಗೂ ಹಾಕ್ಬಿಟ್ಟಿದ್ದಾರೆ. ದೊಡ್ಡಪ್ಪಂಗೆ ಹಾಕಿರೋದು ಅಪ್ಪಂಗೆ ಗೊತ್ತಿರಲಿಲ್ಲ. ದೊಡ್ಡಪ್ಪ ಏನು ಮಾಡಿದ್ದಾರೆ, ಅವ್ರನ್ನ ಅಂದರೆ ಬೆರೆಸ್ಕೊಂಡು ಹೋಗೋಣ, ಅವ್ರು ಓಡೋಗ್ಲಿ ಅನ್ನೋ ಒಂದು ಇಂಟೆನ್ಷನಲ್ಲಿ ಅವ್ರು ಹಿಂದೆ ಹೋಗಿದ್ದಾರೆ. ಅಲ್ಲಿ ಒಂದು ಸ್ಕೂಲ್ ಇದೆ, ಅಂಗನವಾಡಿ ಏನೋ ಒಂದಿದೆ, ಅಲ್ಲಿ ಹೋಗಿ ನಮ್ಮ ದೊಡ್ಡಪ್ಪ ಬಿಟ್ಕೊಬಿಟ್ಟಿದ್ದಾರೆ.
ಕೊಲೆಯಾದ ಬಳಿಕ ಸ್ಥಳಕ್ಕೆ ಬಂದಿದ್ದಂತೆ ಭಟ್ಟ. ಹತ್ಯೆ ನಡೆದ ಮೇಲೆ ಬಂದಿದ್ಯಾಕೆ ಕಮಲಾಕರ್? ಗಲಾಟೆ ನಡೆದ ಸಂದರ್ಭದಲ್ಲಾಗಲಿ ಕೊಲೆಯಾದಾಗಲಿ ಕಮಲಾಕರ್ ಭಟ್ ಸ್ಥಳದಲ್ಲಿ ಇರಲಿಲ್ಲ ಅಂತ ಮಹೇಶ್ ನಾಯಕ್ ಮಗಳು ಹೇಳ್ತಾರೆ. ಎಲ್ಲ ಆದ ಬಳಿಕ ಕಮಲಾಕರ್ ಭಟ್ ಸ್ಥಳಕ್ಕೆ ಬಂದಿದ್ದಂತೆ ಸ್ಥಳಕ್ಕೆ ಬಂದವ ಊರವರ ಜೊತೆ ಜಗಳ ತೆಗೆದಿದ್ದ. ಅಲ್ಲದೆ ಬರೋ ದಾರಿಯಲ್ಲಿ ಊರಿನ ವ್ಯಕ್ತಿಯೊಬ್ಬರಿಗೆ ಥಳಿಸಿದ್ದಂತೆ. ಇದರಿಂದ ರೊಚ್ಚಿಗೆದ್ದ ಊರವರು ಭಟ್ಟನಿಗೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ. ಸುಮಾರು 12 ಗಂಟೆ ಸುಮಾರಿಗೆ ಅವರಗುಪ್ಪ ಗ್ರಾಮಕ್ಕೆ ಕಮಲಾಕರ್ ಭಟ್ ಬಂದಿದ್ದ ಅಂತ ಸುಚಿತ್ರಾ ಮತ್ತು ಮಹೇಶ್ ನಾಯಕ್ ಮಗಳು ಮಾಹಿತಿ ನೀಡಿದ್ದಾರೆ. ಕಮಲಾಕರ್ ಭಟ್ ಅವರು ಆಮೇಲೆ ಬಂದಿದ್ದಾರೆ, ನಾನು ನೋಡಿದ್ದೀನಿ. ಬಂದು ಊರವ್ರ ಹತ್ರ ಮಾತಾಡಬೇಕಾದ್ರೆ ಅವರಿಗೂ ಹೊಡೆದಿದ್ದಾರೆ ಅಂದ್ಕೊಂಡಿದ್ದೀನಿ. ಅಂದರೆ ಅವ್ರು ಯಾರಿಗೋ ಹೊಡೆದಿದ್ದಾರೆ, ಕಮಲಾಕರ್ ಭಟ್ ಅವರು ಹೊಡೆದಿದ್ದಾರೆ ಯಾರಿಗೂ. ಹಾಂ ಹೌದು, ಅಂದರೆ ಗಲಾಟೆ ಅಂತಂದಮೇಲೆ ಅವರೆಲ್ಲ ಹೋಗಿದ್ರು. ನಮ್ಮ ಪಪ್ಪಂಗೆ ಮತ್ತು ನಮ್ಮ ಕುಮಾರ್ ಮಾವ ಅಂತ ಹೇಳಿದರೆ ಅವರು ನಮ್ಮ ರಿಲೇಷನ್ನು, ಅವರಿಬ್ಬರನ್ನ ಇದಕ್ಕೆ ಕರ್ಕೊಂಡು ಆಂಬುಲೆನ್ಸ್ ಮೇಲೆ ಕರ್ಕೊಂಡು ಹೋಗಿದ್ರು. ಅವ್ರು ಹೋಗಾದ್ಮೇಲೆ ನಮ್ಮ ದೊಡ್ಡಪ್ಪನ ಅದ್ರ ಹಿಂದೆ ಕಳಿಸಿದ್ರು. ನಮ್ಮ ದೊಡ್ಡಪ್ಪ ಆವಾಗಲೇ ತೀರ್ಕೊಂಡಿದ್ರು ಆಲ್ರೆಡಿ. ಅದಾದಮೇಲೆ ಅವರೆಲ್ಲ ಹೋಗಾದ್ಮೇಲೆ ಕಮಲಾಕರ್ ಭಟ್ ಅವ್ರು ಬಂದಿದ್ದು. ಅಂದರೆ ಒಂದು 12:30 ಸುಮಾರು ಬಂದಿದ್ದರು. ನಾನು ನಿಧಾನವಾಗಿ ಸ್ವಲ್ಪ ಅಂದರೆ ಚಿಲ್ಕ ತಗೊಂಡು ಹೊರಗಡೆ ನೋಡಿದವಾಗ ಅವ್ರು ಬಂದಿದ್ದರು. ನಾನು ನೋಡಿದ್ದೀನಿ ಅವರನ್ನು. ಜೀವನ ಸರಿ ಮಾಡಿಕೊಳ್ಳಲು ಹೋದವಳಿಗೆ ಭಟ್ಟನ ಗಾಳ. ಜ್ಯೋತಿಷ್ಯ ಹೇಳುವ ನೆಪದಲ್ಲಿ ಮನೆ ಮುರುಕನ ಕೆಲಸ. ಮಹೇಶ್ ನಾಯಕ್ ಮಗಳು ಹೇಳುವಂತೆ ಸುಮಾರು 9 ತಿಂಗಳಿಂದ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಪರಿಚಯವಾಗಿತ್ತಂತೆ. ಸುಚಿತ್ರಾ ಮಹೇಶ್ ದಾಂಪತ್ಯ ಜೀವನ ಸರಿ ಇರಲಿಲ್ಲ. ಹೀಗಾಗಿ ಜೀವನ ಸರಿ ಮಾಡಿಕೊಳ್ಳಲು ಅವರು ಸಲಹೆ ಕೊಡ್ತಾರೆ ಅಂತ ಅವರ ಪರಿಚಯದವರು ಹೇಳಿದ್ರಂತೆ. ಹೀಗೆ ತನ್ನ ಬಳಿ ಭವಿಷ್ಯ ಕೇಳಲು ಬಂದವಳಿಗೆ ಭಟ್ಟ ಗಾಳ ಹಾಕಿ ಕೂತು ಬಿಟ್ಟಿದ್ದ. ಜ್ಯೋತಿಷ್ಯ ಹೇಳುವ ನೆಪದಲ್ಲಿ ಮನೆ ಮುರುಕನ ಕೆಲಸ ಮಾಡಿಬಿಟ್ಟಿದ್ದ ಈ ಕಮಲಾಕರ್ ಭಟ್ ಅಂತ ಮಹೇಶ್ ನಾಯಕ್ ಮಗಳು ಈಗ ಆರೋಪಿಸಿದ್ದಾರೆ. ಸ್ಟಾರ್ಟಿಂಗಿನ ಪರಿಚಯ ಇಲ್ಲ ಅವರು. ಇವಾಗ ರೀಸೆಂಟಾಗಿ 9 ತಿಂಗಳಿಂದ ಪರಿಚಯ ಆಗಿರೋದು. ಅಂದರೆ ಒಬ್ಬರು ಸುಮಾ ಅಂತ ಹೇಳಿದರು, ಅವರಿಂದ ಪರಿಚಯ ಆಗಿ ಇಲ್ಲ ನಿಂಗೆ ಜೀವನಕ್ಕೆ ಸರಿಯಾಗಿ ಮಾರ್ಗ ಸಿಗುತ್ತೆ, ನೀನು ಬಾ, ನೀನೇನಾರೋ ಕೇಳ್ಕೊ ಅವರಲ್ಲಿ ಅಂತ. ಅಂದರೆ ಇವ್ರು ಈ ಥರ ಯಾರು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲಲ್ಲ. ಇವರು ಹೋದರು, ಸರಿ ಆಯಿತು ನೀವು ಹೋಗಿ ಅಂತೇಳಿ ನಮ್ಮ ಮನೇಲೂ ಎಲ್ಲ ಹೇಳಿ ಕಳಿಸಿ. ನಮ್ಮ ಅಜ್ಜಿ ಸರಿ ಆಯಿತು ನಿಂಗೆ ಒಳ್ಳೇದಾದರೆ ನಮ್ಗೆ ಅದೇ ಸಾಕು, ಗಂಡನು ಹಿಂಗೆ ಮಾಡಿದ್ರೆ ನೀನು ಹೋಗು ಅಂತ ಹೇಳಿ ಕಳಿಸ್ಕೊಟ್ರು ನಮ್ಮ ಮನೇಲೂ. ಅಂದರೆ ಇವ್ರು ಈ ಥರ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆಯಿತು ಸರಿ ನೀನು ಹೋಗು ಅಂತೇಳಿ ಕಳಿಸ್ಕೊಟ್ರು ಅವರನ್ನು. ಮಗಳಿಗೆ ತುಂಬಿದ್ದ ಉತ್ತಮ ಶಿಕ್ಷಣ ಪಡೆಯುವ ಕನಸು ಬೊಗಳೆ ಬಿಟ್ಟು ಕರೆದುಕೊಂಡು ಹೋಗಿದ್ದಂತೆ ಭಟ್ಟ. ಈ ಕಮಲಾಕರ್ ಭಟ್ ಎಂತ ಮನೆಹಾಳ ಅಂದ್ರೆ ಮಹೇಶ್ ಜಟ್ಯಾ ನಾಯಕ್ ಪತ್ನಿ ಸುಚಿತ್ರಾ ಜೊತೆ ಸಂಬಂಧ ಬೆಳೆಸಿದ್ದ. ಇದಾದ ಬಳಿಕ ಆಕೆಯ ಜೊತೆ ಶಿವಮೊಗ್ಗದಲ್ಲಿ ಉಪಸಂಸಾರ ಆರಂಭಿಸಿದ್ದ. ಇದಾದ ಬಳಿಕ ಸುಚಿತ್ರಾ ನನ್ನ ಮಕ್ಕಳನ್ನ ಕರೆದುಕೊಂಡು ಬರಬೇಕು ಅಂತ ಹೇಳಿಕೊಂಡಿದ್ಲು. ಈ ವೇಳೆ ಸುಚಿತ್ರಾ ಮಗಳಿಗೆ ಕರೆ ಮಾಡಿ ಉತ್ತಮ ಶಿಕ್ಷಣದ ಕನಸನ್ನ ಆಕೆಯ ತಲೆಯಲ್ಲಿ ತುಂಬಿದ್ದ. ಆಕೆ ನಾನು ಬರಲ್ಲ ಅಂದ್ರು, ನೀನು ಬರಲೇಬೇಕು, ನೀನು ಅಲ್ಲೇ ಇದ್ರೆ ನಿಮ್ಮ ತಂದೆ ನಿನ್ನ ಕೊಂದು ಹಾಕ್ತಾನೆ, ನೀನು ಬಂದು ಬಿಡುವಂತ ಏನೇನೋ ತಲೆಗೆ ತುಂಬಿ ಆಕೆಯನ್ನ ಶಿವಮೊಗ್ಗಕ್ಕೆ ಕರೆಸಿಕೊಂಡಿದ್ದ. ಇಲ್ಲ ನೀನು ಬರಬೇಕು, ನಿನ್ನ ಜೀವನ ಚೆನ್ನಾಗಿರುತ್ತೆ, ನಿಂಗೆ ಎಜುಕೇಷನ್ ನಾನು ಕೊಡಿಸ್ತೀನಿ, ಆಮೇಲೆ ನನ್ನ ಮಗಳು ಹೆಚ್ಚಲ್ಲ, ನೀನು ಬೇರೆ ಅಲ್ಲ, ನನಗೆ ನೀನು ಬರಲೇಬೇಕು ಅಂತ ನನಗೆ ಒತ್ತಾಯ ಮಾಡಿದರು. ಇಲ್ಲ ನನಗೆ ಫಸ್ಟ್ PUC ನಾನು ಇಲ್ಲೇ ಓದಿದ್ದು, ಸೆಕೆಂಡ್ PUC ನನಗೆ ಕಷ್ಟ ಆಗುತ್ತೆ, ಬೇರೆ ಕಾಲೇಜ್ ಆದರೆ ನಾನು ಬರಲ್ಲ ಅಂತ ಅಂದ ತಕ್ಷಣ ಇಲ್ಲ ನಿಮ್ಮ ಅಪ್ಪ ಅಮ್ಮ ನೀನು ಅಂದರೆ ಅಪ್ಪ ನೀನು ಅಲ್ಲೇ ಇದ್ದರೆ ನಿನ್ನನ್ನು ಕೊಂತಾನೆ, ನಿಮ್ಮ ಅಮ್ಮನ ಥರ ಹೊಡಿತಾನೆ, ನೀನು ಬಡಿತಾನೆ ಅಂಥೇಳಿ ನಂಗೆ ತಲೆ ತುಂಬಿದ್ರು. ಇಲ್ಲ ನಾನು ಬರಲ್ಲ ಅಂತ ಅಂದೆ. ನಾನು ಅಜ್ಜಿ ಮನೇಲಿ ಇರ್ತೀನಿ, ಪಪ್ಪ ಬೇಡ ಅಜ್ಜಿ ಮನೇಲಿ ಇರ್ತೀನಿ ಅಂತಂದರು. ಇಲ್ಲ ನಿನ್ನ ಎಜುಕೇಷನ್ ಚೆನ್ನಾಗಿರುತ್ತೆ, ನೀನು ಬಾ, ನೀನು ನನ್ನ ಮಗಳ ಥರ ನೀನು ಹಂಗೆ ಹಿಂಗೆ ಅಂತ ಕರ್ಕೊಂಡು ಹೋದರು. ಆಮೇಲೆ ಆರಂಭದಲ್ಲಿ ಚೆನ್ನಾಗಿಯೇ ನೋಡಿಕೊಂಡಿದ್ದ ಭಟ್ಟ ಕೊನೆಗೆ ಮನೆಗೆಲಸದವಳ ರೀತಿ ನಡೆಸಿಕೊಂಡಿದ್ದಂತೆ. ಸುಚಿತ್ರಾ ಮಗಳಿಗೆ ಏನೇನೋ ತಲೆಗೆ ತುಂಬಿ ಶಿವಮೊಗ್ಗಕ್ಕೆ ಕರೆತಂದಿದ್ದ. ಆರಂಭದಲ್ಲಿ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಂತೆ. ಆದರೆ ಬರುತ್ತಾ ಮಗಳನ್ನ ಮನೆಗೆಲಸದವಳ ರೀತಿ ನೋಡಿಕೊಳ್ಳಲು ಶುರು ಮಾಡಿದ್ದಂತೆ. ಅಲ್ಲದೆ ಜ್ಯೋತಿಷ್ಯ ಹೇಳೋ ಬಾಯಲ್ಲಿ ಕೆಟ್ಟ ಕೊಳಕು ಮಾತುಗಳನ್ನ ಮಾತನಾಡ್ತಿದ್ದಂತೆ. ಸುಚಿತ್ರಾ ಕೂಡ ಮಕ್ಕಳಿಗೆ ಸರಿಯಾಗಿ ಟೈಮ್ ಕೊಡದೆ ಸದಾ ಭಟ್ಟನ ತೋಳಿನಲ್ಲೇ ಇರ್ತಿದ್ಲು ಅಂತ ಆಕೆಯ ಮಗಳು ಆರೋಪಿಸಿದ್ದಾಳೆ. ಅವಾಗ ಹೇಳ್ತಾಯಿದ್ರು ನಿಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ, ನಿಮ್ಗೆ ಯಾರು ಹೆಲ್ಪ್ ಮಾಡಲ್ಲ, ಅಂದರೆ ಕೆಟ್ಟ ವರ್ಡ್ಗಳಿಂದ ಬೈತಾಯಿದ್ರು. ಅವ್ರು ಯಾರು ನಿಮ್ಗೆ ಮಾಡೋದಕ್ಕೆ, ಅವ್ರು ಯಾರೂ ಮಾಡಲ್ಲ, 1 ರೂಪಾಯಿನೂ ನಿಮ್ಗೆ ಹೆಲ್ಪ್ ಮಾಡಲ್ಲ ಅವರು. ಕಮಲಾಕರ್ ಭಟ್ ಅವ್ರು ಹೇಳ್ತಾಯಿದ್ರು. ಇಲ್ಲ
ಹೌದು, ಅಂದರೆ ಚೆನ್ನಾಗೇ ಇದ್ರು, ಸ್ಟಾರ್ಟಿಂಗ್ ಚೆನ್ನಾಗೇ ಇದ್ರು. ಅಪ್ಪನ ಥರ ಅಂದರೆ ಹೌದು ಪುಟ್ಟ, ಹಾಗೆ ಪುಟ್ಟ, ಹೌದು ನೀನು ಚೆನ್ನಾಗಿ ನೋಡ್ಕೊತೀನಿ ನಾನು ಅಂತ ಈ ಥರ ಹೇಳ್ತಿದ್ದರು. ಸಡನ್ನಾಗಿ ಚೇಂಜ್ ಆಗ್ತಾ ಹೋಗ್ತಾರೆ. ಅಂದರೆ ನನಗೆ ಕಾಲೇಜ್ ಬಿಡೋ ಟೈಮಲ್ಲೆಲ್ಲ ಹೇಳ್ತಿರ್ತಾರೆ, ಇಲ್ಲ ನಿಮ್ಮ ಅಮ್ಮಂಗೆ ಯಾರು ಹೆಲ್ಪ್ ಮಾಡ್ತಾರೆ, ನೀವು ಹಾಲು ಕೊಂಪೆಲಿ ಬಿದ್ದು ಸಾಯಬೇಕಿತ್ತು. ನಾನು ಅಂದರೆ ಮನೆ ಕೆಲಸದವ್ರ ಥರ ನೋಡ್ಕೊತಿದ್ರು. ಅಂದರೆ ನಾನು ಬೆಳಿಗ್ಗೆಯಿಂದ ಹಿಡಿದು ಸಂಜೆ ತನಕ ನಾನೇ ಎಲ್ಲ ಕೆಲಸ ಮಾಡ್ಕೋಬೇಕಿತ್ತು. ಬೆಳಿಗ್ಗೆಯಿಂದ ಸಂಜೆ ತನಕ ನಾನು ಅಲ್ಲೇ ಕಾಲೇಜಲ್ಲೇ ಓದ್ತೆ. ಅಂದರೆ ಒಂದು 9 ಗಂಟೆಗೆ ಹೋದರೆ ನಾನು 4:45 5 ಗಂಟೆ ಆಗಿತ್ತು ಮನೆಗೆ ಬರೋದು. ಅದಾದಮೇಲೆ ನಾನು ಮನೆಗೆ ಬಂದು ಕೆಲಸ ಮಾಡಬೇಕಿತ್ತು, ತೆಗಿನ ಟ್ಯೂಷನ್ ಬಿಡಬೇಕಿತ್ತು, ಇದೇ ಥರ ಕೆಲಸ ಮಾಡ್ಕೊತಿದ್ದೆ. ಇವರು ಯಾವಾಗ ಟೈಮ್ ಗೊತ್ತಿರ್ತಿಲ್ಲ, ಯಾವಾಗಾರ ಮನೆಗೆ ಬರ್ತಾಯಿದ್ರು, ಎಷ್ಟೊತ್ತಿಗಾರ ಬರ್ತಾಯಿದ್ರು. ನನಗೆ ಸ್ವಲ್ಪನೂ ಟೈಮ್ ಅಂತೂ ಸ್ವಲ್ಪನೂ ಕೊಡ್ತಾ ಇರಲಿಲ್ಲಾಗಿತ್ತು. ಶಿವಮೊಗ್ಗಕ್ಕೆ ಬಂದ ಮೇಲೆ ಸುಚಿತ್ರಾಗೆ ರೀಲ್ಸ್ ಹುಚ್ಚು. ವ್ಯೂಸ್, ಲೈಕ್ಸ್, ಶೇರ್ಗಾಗಿ ಮಾಡ್ತಿದ್ಲಂತೆ ರೀಲ್ಸ್. ಕಮಲಾಕರ್ ಭಟ್ ಸಂಘ ಮಾಡಿದ್ದ ಸುಚಿತ್ರ ಶಿವಮೊಗ್ಗಕ್ಕೆ ಬಂದು ವಾಸ ಮಾಡತೊಡಗಿದ್ಲು. ಒಂದು ರೀಲ್ಸ್ ಮಾಡಿದ್ಲಂತೆ, ಅದರಿಂದ ಹೆಸರು ಬಂದಿತ್ತಂತೆ. ಹೀಗೆ ಹೆಸರು ಬಂದ ಬಳಿಕ ಒಂದಾದ ಮೇಲೊಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ಲಂತೆ. ಹೀಗೆ ಶಿವಮೊಗ್ಗಕ್ಕೆ ಬಂದ ಬಳಿಕ ಸುಚಿತ್ರಾಗೆ ರೀಲ್ಸ್ ಹುಚ್ಚು ಹತ್ತಿದೆ. ಹೆಚ್ಚಿನ ವ್ಯೂಸ್, ಲೈಕ್, ಶೇರ್ಗಾಗಿ ವಿಡಿಯೋ ಮಾಡ್ತಿದ್ಲಂತೆ. ಈ ರೀಲ್ಸ್ನಲ್ಲಿ ಕಮಲಾಕರ್ ಭಟ್ ಕೂಡ ಇರ್ತಿದ್ದ ಅಂತ ಮಗಳು ಹೇಳಿದ್ದಾಳೆ. ಅದೇ ಇವಾಗ ಶಿವಮೊಗ್ಗ ಬಂದ್ವಲ್ಲ, ಅದು ಒಂದು ವಿಡಿಯೋ ಹಾಕಿದ್ರು. ಅದರಲ್ಲಿ ಕಮಲಾಕರ್ ಅಂತ ಹೇಳಿ ಬಂದಿದೆ. ಕಮಲಿ ಮೇಲೆ ನನ್ನ ಮನಸ್ಸು ಬಿತ್ತು ಅಂತ ಹೇಳಿ ಒಂದು ಲಿರಿಕ್ಸ್ ಬಂದಿದೆ. ಅದರಿಂದ ಅದನ್ನು ರೀಲ್ಸ್ ಮಾಡಿದರು. ಅದಕ್ಕೆ 1.1K ವ್ಯೂಸ್ ಆಗಿತ್ತು. ಅದಾದಮೇಲೆ ಸರಿ ಇದನ್ನು ಇಡೋಣ, ಜಾಸ್ತಿ ವ್ಯೂಸ್ ಆಗ್ತಾಯಿದೆ ಅನ್ನೋ ಒಂದು ಕಾರಣಕ್ಕೆ ಇಟ್ಟಿದ್ರಿಂದ ಅದರಿಂದ ಫೇಮಸ್ ಆದರು. ಅದಾದಮೇಲೆ 2,000 ಫಾಲೋವರ್ಸ್ ಆದರು, ಅದಾದಮೇಲೆ 3,000 ಫಾಲೋವರ್ಸ್ ಆದರು. ಅದಾದಮೇಲೆ ಜಾಸ್ತಿ ಆಗ್ತಾ ಹೋದ್ಮೇಲೆ ಕಮಲಾಕರ್ ಅವ್ರ ಜೊತೆಗೂ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಇವಾಗ ಬಾಗ್ಲಲ್ಲಿ ನಿಂತ್ಕೊಂಡು ಇಡೋದು, ಅವ್ರು ಬಂದಾಗ ನೋಡೋದು, ಡಾನ್ಸ್ ಮಾಡೋದು ಎಲ್ಲದೂ ಮಾಡ್ತಾಯಿದ್ರು. ಆಮೇಲೆ ಕೊಲೆ ಆರೋಪಿಗಳಿಗೆ 8 ದಿನ ನ್ಯಾಯಾಂಗ ಬಂಧನ. ನ್ಯಾಯಾಂಗ ಬಂಧನ ವಿಧಿಸಿದ ಸಿದ್ದಾಪುರ ಕೋರ್ಟ್. ವಸಂತ ಜಟ್ಯಾನಾಯಕ್ ಕೊಲೆ ಪ್ರಕರಣದ ಎಲ್ಲ 7 ಆರೋಪಿಗಳಿಗೆ 8 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಪ್ರಕರಣದ ವಿಚಾರಣೆ ನಡೆಸಿದ ಸಿದ್ದಾಪುರ ಜೆಎಂಎಫ್ಸಿ ಕೋರ್ಟ್ ಕೊಲೆ ಪ್ರಕರಣದ ಆರೋಪಿಗಳಾದ ಸುಚಿತ್ರಾ, ಲೋಕನಾಥ್, ಕಮಲಾಕರ್ ಭಟ್, ಆಕಾಶ್ ಸೇರಿ ಎಲ್ಲ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನ ಹೊರಡಿಸಿದೆ. ಹೀಗಾಗಿ ಕಮಲಾಕರ್ ಭಟ್ ಏನೋ ಮಾಡಲು ಹೋಗಿ ಮತ್ತಿನ್ನೇನೋ ಮಾಡಿ ಜೈಲಲ್ಲಿ ಮುದ್ದೆ ಮುರಿಯುವಂತಾಗಿದೆ. ಸುಮ್ಮನೆ ಜ್ಯೋತಿಷ್ಯ ಹೇಳಿಕೊಂಡಿರೋದನ್ನ ಬಿಟ್ಟು ಮನೆ ಮುರುಕನ ಕೆಲಸಕ್ಕೆ ಕೈ ಹಾಕಿದ ಕಮಲಾಕರ್ ಭಟ್ ಜೈಲಲ್ಲಿ ಮುದ್ದೆ ಮುರಿಯುವಂತಾಗಿದೆ. ಸುಮ್ಮನೆ ತನ್ನ ಪಾಡಿಗೆ ತಾನಿರೋದನ್ನ ಬಿಟ್ಟು ಪರಸ್ತ್ರೀ ವ್ಯಾಮೋಹಕ್ಕೆ ಬಿದ್ದು ತನ್ನ ಜೀವನವನ್ನ ತಾನೇ ಹಾಳು ಮಾಡಿಕೊಂಡಿದ್ದಾನೆ. ಆದರೆ ಎಲ್ಲರ ಭವಿಷ್ಯ ಹೇಳೋ ಜ್ಯೋತಿಷಿ ತನ್ನ ಜೀವನದಲ್ಲಿ ಏನಾಗ್ತಿದೆ ಅನ್ನೋದನ್ನ ಅರಿಯಲಾಗಲಿಲ್ವಾ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.